ವಿದುಷಿ ಆರ್ ಚಂದ್ರಿಕಾ. ಭಾಗವಹಿಸುವ ವಿದ್ಯಾರ್ಥಿನಿ ರೂಪಾ ಶ್ರೀಕಾಂತ್. ನಮಸ್ಕಾರ ಗುರುಗಳೇ. ನಮಸ್ಕಾರ ರೂಪಾ. ದಾರಿನಿ ತಿಳಿಸಿಕೊಂಡಿ ನೀನು ಕೊನೆ ಹಂತಕ್ಕೆ ಬಂದಿದೆ ಅಲ್ವಾ? ಹೌದು. ಇದು ಚರಣದ ಪೂರ್ತಿ ಅರ್ಥ ಆಗಿದೆಯಾ ನಿಮ್ಗೆ? ಅರ್ಥ ಆಗಿದೆ. ಕೊನೆ ಸಂಗತಿ ಒಂದ್ಸಲ ನೀವು ಹಾಡಿದ್ರೆ ವಾಸಿ. ಹೋದ್ಸಲಿ ಸ್ವಲ್ಪ ಅನುಮಾನ ಇದ್ದಂಗಿತ್ತು. ಒಂದ್ಸಲ ಆರೋಹಣ ಅವರೋಹಣ ಹಾಡ್ಬಿಟ್ಟು ಆ ಕೊನೆ ಸಂಗತಿ ರಾಜಿತ ಮಣಿಗಣ ಭೂಷಣಿ ಆಮೇಲೆ ಲೋಕಶಂಕರಿ ಎಲ್ಲ ಬರುತ್ತಲ್ಲ, ಆ ಕೊನೆ ಸಂಗತಿ ಒಂದ್ಸಲ ಹಾಡಿ. ಸರಿ ಮಾ ಪ ಧ ಸಾ ಸಾ ಧ ಪ ಮ ರಿ ಸಾ. ರಾಜಿತ ಮಣಿಗಣ ಭೂಷಣಿ ಮದ ಗಜ ರಾಜ ಗಮನಿ ಲೋಕ ಶಂಕರಿ ಧನುಜ. ಈಗ ಅರ್ಥ ಆಗಿದೆ. ಮುಂದಿನ ಸ್ವರ ಪಾದ ಪಮದ ಪಾದ ಪಮದ ಸಾ ಸಾ ರೀ ಸಾ 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 ರೀ ರಿ ಮರಿ ರಿ ಮರಿ ರೀ ಸಾ ರಿ ಮರಿ ರಿ ಮರಿ ರೀ ಸಾ ದ ಸರಿ ಸ ದ ಸ ಪದ ಪ ದ ಸರಿ ಸ ದ ಸ ಪದ ಪ. ಈ ಸ್ವರ ಇನ್ನೊಂದ್ಸಲ ಹೇಳೋಣವಾ? ಪಾದ ಪಮದ ಸಾ 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 ರೀ ರಿ ಮರಿ ರೀ ಸಾ ದ ಸರಿ ಸ ದ ಸ ಪದ ಪ. ಅನುಮಾನ ಇಲ್ವಾ ಇದ್ರಲ್ಲಿ ಎಲ್ಲೂ? ರಾಜ ಗುರು ರಾಜ ಗುರು ನಿವಾಸ ನಿವಾಸ ರಸೇವ ರಸೇವ ತನಕೆ 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 ರಾಜ ಗುರು ನಿವಾಸ ರಸೇವ ತನಕೆ ತನಕೆ. ನೀವೊಂದ್ಸಲ ಹಾಡಿ. ರಾಜ ಗುರು ನಿವಾಸ ರಸೇವ ತನಕೆ. ಸರಿಗಿದೆ. ಮುಂದಿಂದು ಮ ಪದರಿ ಸ ಮ ಪಧರಿ ಸಾ ಸದರಿ ಸದದ ಪಪ ಸದರಿ ಸದದ ಪಪ ಮ ಪದರಿ ಸ ಪದ ಪ ಮ ಪಧರಿ ಸ ಪದ ಪ ಪಮದ ಪಪ ಮರಿ ಮ ಪ ಮ ಪದ ಪಮದ ಪಪ ಮರಿ ಮ ಪ ಮ ಪದ ಮ ಪಧರಿ ಸಾ ಸದರಿ ಸದದ ಪಪ ಮ ಪಧರಿ ಸ ಪದ ಪ ಪಮದ ಪಪ ಮರಿ ಮ ಪ ಮ ಪದ. ಒಂದ್ಸಲಿ ಹಾಡಿ ಸ್ವರ. ಮ ಪಧರಿ ಸಾ ಸಾಧರಿ ಸದದ ಪಪ ಮ ಪಧರಿ ಸ ಪದ ಪ ಪಮದ ಪಪ ಮರಿ ಮ ಪ ಮ ಪದ. ಸರಿಗಿದೆ. ಜನ್ಮ ಜನ್ಮ ಫಲ ಮೋ ಫಲ ಮೋ ಕನು ಗು ಕನು ಗು ಟಿನಿ
ತಿನಿ ಜನ್ಮ ಫಲಮೋ ಕನುಗುಂಟಿನಿ. ಒಂದ್ಸಲಿ ಈ ರಾಜ ಗುರು ನಿವಾಸ ಅಲ್ಲಿಂದ ಒಂದ್ಸಲ ಹಾಡಿ. ರಾಜ ಗುರು ನಿವಾಸ ರಸೇವ ತನಕೆ ಜನ್ಮ ಫಲಮೋ ಕನುಗುಂಟಿನಿ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ಒಂದ್ಸಲಿ ಹಾಡಿ ರೂಪ. ಅಲ್ಲಿಂದ ರಾಜಗುರುವಿಂದ. ರಾಜಗುರು ನಿವಾಸ ರಸೇವ ತನಕೆ ಜನ್ಮ ಫಲಮೋ ಕನುಗುಂಟಿನಿ. ಮುಂದಿಂದು ದಸದ ದ ಪ ಪ ಪ ದ ದ ದಸದ ದ ಪ ಪ ಪ ದ ಧ ಪ ಮ ಪದ ಪ ಮ ರೇ ಸರಿ ಪ ಮ ಪದ ಪ ಮ ರೇ ಸರಿ ಪ ಮ ರೇ ಮ ರೇ ಸ ಪ ಮ ರೇ ಮ ರೇ ಸ ರೇ ಮ ಪದ ದಸ ದಸ ದ ಪ ರೇ ಮ ಪದ ದಾಸ ದಾಸ ದ ಪ ಇಲ್ಲಿ ದಾಸ ದಾಸ ಮೂರನೇ ಕಾಲದಲ್ಲಿದೆ. ಅಷ್ಟಕ್ಕೆ ಮಾತ್ರ ಅಷ್ಟಕ್ಕೆ ಮಾತ್ರ ಎರಡು ಗೆರೆ ಹಾಕೊಳ್ಳಿ. ದಸ ದ ದ ಪ ಪ ಪ ದ ದ ಪ ಮ ಪದ ಪ ಮ ರೇ ಸರಿ ಪ ಮ ರೇ ಮ ರೇ ಸ ರೇ ಮ ಪದ ದಾಸ ದಾಸ ದ ಪ. ನೀವೊಬ್ಬರೇ ಹಾಡಿ. ದಾಸ ದ ಧ ಪ ಪ ಪ ದ ಧ ಪ ಮ ಪದ ಪ ಮ ರೇ ಸರಿ ಪ ಮ ರೇ ಮ ರೇ ಸ ರೇ ಮ ಪದ ದಾಸ ದಾಸ ಧ ಪ. ಇದಕ್ಕೆ ಸಾಹಿತ್ಯ. ಆ ಜನ್ಮ ಮೋಪೆ ಆ ಜನ್ಮ ಮುಪೆ ಆ ಜನ್ಮ ಮೋಪೆ ಆ ಜನ್ಮ ಮುಪೆ ದಸ ದ ದ ಪ ಆ ಜನ್ಮ ಮೋಪೆ ಆ ಜನ್ಮ ಮುಪೆ ಪ ಮ ಪದ ಪ ಮ ರೇ ಸರಿ ದಲು ತಮ ಮದಿಲೋ ದಲು ತಮ ಮದಿಲೋ ನೀ ಜಪ ಮೇ ಮುಕ್ತಿ ನೀ ಜಪ ಮೇ ಮುಕ್ತಿ ಮಾರ್ಗ ಮನುಗುಣ ಮಾರ್ಗ ಮನುಗುಣ ಆ ಜನ್ಮ ಮೋಪೆದಲು ತಮ ಮದಿಲೋ ಆ ಜನ್ಮ ಮುಪೆದಲು ತಮ ಮದಿಲೋ ನೀ ಜಪ ಮೇ ಮುಕ್ತಿ ಮಾರ್ಗ ಮನುಗುಣ ಮಾರ್ಗ ಮನುಗುಣ. ಮಾರ್ಗ ಮನುಗುಣ. ಇನ್ನೊಂದ್ಸಲ ಹಾಡಿ. ಆ ಜನ್ಮ ಮೋಪೆದಲು ತಮ ಮದಿಲೋ ಆ ಜನ್ಮ ಮುಪೆದಲು ತಮ ಮದಿಲೋ ನೀ ಜಪ ಮೇ ಮುಕ್ತಿ ಮಾರ್ಗ ಮನುಗುಣ ಮಾರ್ಗ ಮನ್ ರೇ ಮ ಪದ ದಾಸ ದಾಸ ದ ಪ ಮಾರ್ಗ ಮನುಗುಣ ಮಾರ್ಗ ಮನುಗುಣ ದ ಪ ಮ ಪದ ಸರಿ ದ ಪ ಮ ಪದ ಸರಿ ರೇ ಮ ರೇ ಸ ದ ಸ ಪದ ರೀ ಮರಿ ಮರಿ ಸ ದ ಸ ಪದ
ದರಿ ಸದ ಪ ಸದ ದರಿ ಸದ ಪ ಸದ ಪಮರಿ ರೇ ಪಾಮ ಪದ ಪಮರಿ ರೇ ಪಾಮ ಪದ ದ ಪಮ ಪದ ಸರಿ ರೀ ಮರಿ ಮರಿ ಸದ ಸ ಪದ ದರಿ ಸದ ಪ ಸದ ಪಮರಿ ರೇ ಪಾಮ ಪದ. ಇಲ್ಲಿ ರೀಮ ಅಷ್ಟು ಮಾತ್ರ ಮೂರನೇ ಕಾಲ, ಅಲ್ಲಿ ಮಾತ್ರ ಕೆಳಗಡೆ ಗೆರೆ ಮೇಲ್ಗಡೆ ಚುಕ್ಕೆ ಇಟ್ಕೊಳ್ಳಿ. ಇದು ಇನ್ನೊಂದ್ಸಲ ಹೇಳಿ. ದಪಮ ಪದ ಇಂದ ದಪಮ ಪದ ಸರಿ ರೀ ಮರಿ ಮರಿ ಸದ ಸ ಪದ ದರಿ ಸದ ಪ ಸದ ಪಮರಿ ರೇ ಪಾಮ ಪದ. ರಾಜಶೇಖರು ರಾಜಶೇಖರು ಡಗು ಶ್ರೀ ತ್ಯಾಗ ಡಗು ಶ್ರೀ ತ್ಯಾಗ ರಾಜ ಮನೋಹರಿ ರಾಜ ಮನೋಹರಿ ಗೌರಿ ಪರತ್ ಪರಿ ಗೌರಿ ಪರತ್ ಪರಿ ರಾಜಶೇಖರು ಡಗು ಶ್ರೀ ತ್ಯಾಗ ತ್ಯಾಗ ರಾಜ ಮನೋಹರಿ ರಾಜ ಮನೋಹರಿ ಗೌರಿ ಪರಾತ್ ಪರಿ ಗೌರಿ ಪರಾತ್ ಪರಿ. ಇನ್ನೊಂದ್ಸಲ ಆ ಜನ್ಮಮು ಇಂದ ಹಾಡಿ. ಆ ಜನ್ಮಮು ಪೇದಲು ಆ ಜನ್ಮಮು ಪೇದಲು ತಮ ಮದಿಲೋ ನೀ ಜಪಮೆ ಮುಕ್ತಿ ಮಾರ್ಗ ಮನುಗೋನ ರಾಜಶೇಖರು ಡಗು ಶ್ರೀ ತ್ಯಾಗ ರಾಜ ಮನೋಹರಿ ರಾಜ ಮನೋಹರಿ ರಾಜ ಮನೋಹರಿ ಗೌರಿ ಪರತ್ ಪರಿ ಗೌರಿ ಪರಾತ್ ಪರಿ. ಹ ರಾಜಶೇಖರು ಡಗು ಶ್ರೀ ತ್ಯಾಗ ರಾಜ ಮನೋಹರಿ ಗೌರಿ ಪರಾತ್ ಪರಿ. ಇದಾದ್ಮೇಲೆ ನೀವು ಕೊನೆಯ ಸಂಗತಿ ತಗೋಬೇಕು. ದಾರಿನಿ ತಿಳಿಸಿಕೊಂಡಿ ಪಲ್ಲವಿದು. ದಾರಿ ನೀರು ಸೂಕೊಂಡಿ ತ್ರಿಪುರ ಸುಂದರಿ ನೇಶರ ನಂತಿ ತ್ರಿಪುರ ಸುಂದರಿ ನೀ ದೇಲು ಸುಕುಂಟೆ. ಈ ಕೃತಿ ತುಂಬಾ ಸಂಗತಿಗಳಿರೋದ್ರಿಂದ ಹೌದು, ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿ ಇದನ್ನ ಮಾಡ್ತೀನಿ ಗುರು. ಕರಗತ ಮಾಡ್ಕೊಳ್ಳಿ. ಹೌದು. ನಮಸ್ಕಾರ. ನಮಸ್ಕಾರ.